ಈ ದೇಶದ ಒಳಗಿನ ದೇಶದ್ರೋಹಿಗಳಿಗೆ, ಸಂಸತ್ತಿನ ಒಳಗಿನ ದೇಶದ್ರೋಹಿಗಳಿಗೆ, ಮೋದಿಯವರನ್ನ, ಮೋದಿಯ ಆಡಳಿತವನ್ನ, ಜನರಿಗೆ ಅದನ್ನ ಸರಿಯಾದ ಸತ್ಯವನ್ನ ಮುಟ್ಟಬಾರದು ಅನ್ನುವ ರೀತಿಯಲ್ಲಿ ಅದನ್ನ ವಿಕೃತಕ್ಕೆ ತಳ್ಳುವ, ವಿಕೃತವಾಗಿ ಚಿತ್ರಿಸುವ ಮೋದಿಯವರು ಎಲ್ಲವನ್ನೂ ತೆಗೆದುಕೊಂಡೋಗಿ ಟ್ರಂಪ್ ಕಾಲು ಬುಡಕ್ಕೆ ಇಟ್ಬಿಟ್ಟಿದ್ದಾರೆ, ಟ್ರಂಪ್ಗೆ ಭಾರತವನ್ನ ಮಾರ್ಬಿಟ್ಟಿದ್ದಾರೆ ಅಂತ ಘೋಷಿಸ್ತಾ ಇರುವಂತ ರಾಹುಲ್ಗೆ ಇವತ್ತು ಟ್ರಂಪೇ ವಿಶ್ವಕ್ಕೆ ಉತ್ತರ ಕೊಟ್ಟು ಬೆತ್ತಲಾಗಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪಂಚೇಂದ್ರಿಯಗಳು ಸರಿ ಇದ್ರೆ ಇದೆಲ್ಲ ವಿದ್ಯಮಾನಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಂತ ನಾವು ಭಾವಿಸ್ತೇವೆ. ಯುದ್ಧ ನಿಲ್ಲಿಸಿದ್ ಯಾರು? ಭಾರತ ಪಾಕಿಸ್ತಾನದ್ದು. ಈಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಭಾವಿಸ್ತೇನೆ. ಆದರೂ ಮಂಡೆ ಶುದ್ಧ ಇಲ್ಲದೆ ಇದ್ದವರಿಗೆ, ವ್ಯವಧಾನ ಶುದ್ಧತೆ ಇಲ್ಲದೆ ಇದ್ದವರಿಗೆ, ಇಂದ್ರಿಯ ಶುದ್ಧತೆ ಇಲ್ಲದೆ ಇದ್ದವರಿಗೆ ಇದು ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಜ್ಞಾನವೂ ನಮಗೆ. ಮೋದಿಯ ಮೌನ, ಮೋದಿಯ ತಾಳ್ಮೆ, ಮೋದಿಯ ಸಹನೆ, ಮೋದಿಯ ದೂರದರ್ಶಿತ್ವ ನಿಮ್ಮ ಇಡೀ ಕುಲವನ್ನೇ ಸುಡುತ್ತದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ, ಕಾಲಾಯ ತಸ್ಮೈ ನಮಃ ಅನ್ನುವಂತ ಹಿರಿಯರ ಮಾತು, ಉಕ್ತಿ ಇವತ್ತು ಅದು ನಮಗೆ ಪ್ರತಿ ಕ್ಷಣವೂ ಸತ್ಯವಾಗಿ ಗೋಚರವಾಗ್ತಾ ಇದೆ. ದೃಷ್ಟಾಂತವಾಗಿ ದರ್ಶನ ರೂಪದಲ್ಲಿ 140 ಕೋಟಿ ಜನರ ಎದುರು ಮೋದಿ ಅಂದ್ರೆ ಏನು, ದೇಶ ಅಂದ್ರೆ ಏನು, ನಮ್ಮ ಶಕ್ತಿ ಅಂದ್ರೆ ಏನು, ಅದೆಲ್ಲವೂ ಇವತ್ತು ಅನಾವರಣ ಆಗ್ತದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ಮಧ್ಯೆಯ ಯುದ್ಧ ಅದು ನಾವು ನಿರೀಕ್ಷೆ ಮಾಡದೇ ಇದ್ದ ಮಟ್ಟಕ್ಕೆ ಹೋಗ್ತಾ ಇದೆ. ದುಬೈ ಅತ್ಯಂತ ಹೈ ಅಲರ್ಟ್ ಅನ್ನ ಘೋಷಿಸಿದೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ನಡೆದಂತ ಒಂದು ಆಕ್ರಮಣಶೀಲತೆಯ ಆ ಒಂದು ಬಿಸಿ ರೋಷಾವೇಶ ಯಾವ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ ಅವರ ಹುಡುಗಾಟ, ಟ್ರಂಪ್ ಅವರ ಸುಳ್ಳು, ಟ್ರಂಪ್ ಅವರ ಒಂದು ಗಾಂಭೀರ್ಯವಿಲ್ಲದ ನಡೆ ಯಾವ ಮಟ್ಟಕ್ಕೆ ವಿಶ್ವದಲ್ಲಿ ನಗೆಪಾಟ್ಲಾಗ್ತಾ ಇದೆ ಮತ್ತು ಸ್ವತಃ ಟ್ರಂಪ್ ಇವತ್ತು ಒಂದು ಆಟಿಕೆಯ ವಸ್ತುವಿನ ರೀತಿಯಲ್ಲಿ ಇರಾನಿನ ಆಕ್ರಮಣಶೀಲತೆಗೆ ಬಲಿಯಾಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅಂಡ್ ಟೀಮ್ ಆಪರೇಷನ್ ಸಿಂಧೂರವನ್ನ ನಾನೇ ನಿಲ್ಲಿಸಿದ್ದು ಅಂತ 35-36 ಬಾರಿ ಟ್ರಂಪ್ ಹೇಳಿದ್ರು. ನರೇಂದರ್ ಸರೆಂಡರ್ ಅನ್ನುವಂತ ಒಂದು ಬೇಕೂಫತನವನ್ನ, ಸುಳ್ಳನ್ನ ಜನರ ಒಂದು ಭ್ರಮಿತಕ್ಕೆ ಬಿಡ್ಲಿಕ್ಕೆ ಹೊರಟ್ರಲ್ಲ, ಅದಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ಮೋದಿ ಉತ್ತರ ಕೊಡ್ಬೇಕಾಗಿಲ್ಲ, ಸ್ವತಃ ಟ್ರಂಪೇ ಉತ್ತರ ಕೊಡ್ತಾ ಇದ್ದಾರೆ. ಆ ಎಲ್ಲ ವಿವರಗಳನ್ನ ನಿಮ್ಮ ಎದುರು ಹಂಚಿಕೊಳ್ಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆಯ ಉದ್ವಿಗ್ನತೆ ದುರಂಧರ್ 2 ಅದರ ವಿಶ್ವವ್ಯಾಪಿ ಯಶಸ್ಸಿನ ನಂತರ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಪಾಕಿಸ್ತಾನ ನಿದ್ದೆಗೆಟ್ಟಿದೆ. ಪಾಕಿಸ್ತಾನದ ಬೀದಿಗಳಲ್ಲಿರುವ ಎಲ್ಲ ಭಿಕ್ಷುಕರನ್ನ, ಅನಾಥರನ್ನ, ಅನಾಮಿಕರನ್ನ ಎತ್ತಿ ಎತ್ತಿ ಕೊಂಡೊಯ್ದು ಅವರನ್ನ ಬಟ್ಟೆ ಬಿಚ್ಚಿ, ದೇಹದೊಳಗೇನಿದೆ, ಮನಸ್ಸಿನೊಳಗೇನಿದೆ, ಬಟ್ಟೆ ಒಳಗೇನಿದೆ ಅಹೋರಾತ್ರಿ ಅಂತ ಹುಡುಕ್ತಾ ಇದ್ದಾರೆ. ಒಂದು ಕಡೆ ಇದು, ಇನ್ನೊಂದು ಕಡೆ ಬಲೂಚಿ, ಪಿಯೋಕೆ ಮತ್ತು ತಾಲಿಬಾನ್ಗಳು ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಭಾರತವನ್ನೆಲ್ಲೋ ಮುಟ್ಲಿಕ್ಕೆ ಬಂದರೆ ಭಾರತ ಬೇರೆ ಬೇರೆ ರೀತಿಯಲ್ಲಿ ಅದರ ಮಗ್ಗಲು ಮುರಿಯುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದರ ಮಧ್ಯೆ ಸೌದಿ ಆದ ಒಪ್ಪಂದದ ಪ್ರಕಾರ ಇರಾನಿನ ನಿರಂತರ ಅಟ್ಯಾಕಿಗೆ, ಆ ದಳ್ಳೂರಿಗೆ ಬೇಸತ್ತು ಪಾಕಿಸ್ತಾನವನ್ನ ಯುದ್ಧಕ್ಕೆ ಕರೆದ್ರೆ ಪಾಕಿಸ್ತಾನ ಮೀನಮೇಷ ಮಾಡ್ತಾ ಇದೆ. ಸೌದಿ ಇವತ್ತಿನಿಂದಲೇ ನಿನ್ನೆ ತೀರ್ಮಾನ ತೆಗೆದುಕೊಂಡದ್ದು, ಪಾಕಿಸ್ತಾನವನ್ನ ತನ್ನ ಎಲ್ಲ ವ್ಯಾಪ್ತಿಯಿಂದ ಒದ್ದು ಹೊರಗಡೆ ಹಾಕಿದೆ. ಇದರ ಮಧ್ಯೆ ಪಾಕಿಸ್ತಾನದ ತೈಲದ ಹಡಗನ್ನ ಇರಾನ್ ಭೀಭತ್ಸವಾಗಿ ನಿನ್ನೆ ಹೊಡೆದುಳಿಸಿದ್ದನ್ನ ಗಮನಿಸಿದ್ದೀರಿ. ಸ್ಟೇಟ್ಸ್ ಆಫ್ ಹೋಮರ್ಸ್ ಅಲ್ಲ ಅದು, ಇನ್ನು ಮುಂದೆ ಸ್ಟೇಟ್ಸ್ ಆಫ್ ಹೋರ್ಮುಜ್ ಅಲ್ಲ, ಇನ್ನು ಮುಂದೆ ಟ್ರಂಪ್ ಆಫ್ ಹೋರ್ಮುಜ್. ಆ ಹಾರ್ಮುಜ್ ಅನ್ನ ತನ್ನ ಹೆಸರಿಗೆ ಅದನ್ನ ತಾನೇ ಬರೆದುಕೊಂಡ ಹಾಗೆ, ಇಟ್ಕೊಂಡ ಹಾಗೆ ವರ್ತಿಸಿದ ಟ್ರಂಪ್ಗೆ ಯಾವ ರೀತಿಯಲ್ಲಿ ಇರಾನ್ ಉತ್ತರ ಕೊಡಬೇಕೋ ಆ ರೀತಿಯಲ್ಲಿ ಕೊಟ್ಟಿದೆ. ಅದಕ್ಕೆ ಇಡೀ ಜಗತ್ತು ನಿಬ್ಬೆರಗಾಗುವ ರೀತಿಯಲ್ಲಿ ಯುದ್ಧವನ್ನ ಸಾರ್ತೇನೆ ಅಂತ 11,000 ಭೂದಳವನ್ನ ಇರಾನಿಗೆ ನುಗ್ಗಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಎಲ್ಲ ಹಣಾಹಣಿ ನಡೀತಾ ಇದೆ, ಅದರ ವಿವರಗಳು ಬರ್ತಾ ಇದೆ.
ಇದರ ಮಧ್ಯೆ ಇರಾನು ಅತ್ಯಂತ ಖಚಿತವಾದಂತ ಯುದ್ಧಾಕ್ರಮಣಕ್ಕೆ ಹೊರಟಿದೆ. ಯಾಕೆಂತಂದ್ರೆ ಇಸ್ರೇಲ್ ಇನ್ನೊಂದು ಕಡೆಯಿಂದ ಇರಾನಿನ ನ್ಯೂಕ್ಲಿಯರ್ ಪ್ಲಾಂಟಿನ ಮೇಲೆ ದಾಳಿ ಮಾಡಿದೆ. ಈ ದಾಳಿಯನ್ನ ನೆನಪಿಟ್ಕೊಳ್ಳಿ, ಇದರ ಫಲವನ್ನ ನೀವು ಸರಿಯಾಗಿ ಉಣ್ತೀರಿ ಅಂತೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ರಾತ್ರಿ ಇಡೀ ಯುದ್ಧ ಮುಂದುವರಿತಾ ಇದೆ. ಯುದ್ಧ ಇನ್ನೊಂದೇ ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಮಧ್ಯೆ ಅಮೆರಿಕದ ದುಸ್ಸಾಹಸವನ್ನ, ದುರಹಂಕಾರವನ್ನ ಯಾವ ದೇಶಕ್ಕೂ ನಾವು ನುಗ್ಗುತ್ತೇವೆ. ವೆನಿಜುವೆಲಲ್ಲಿ ನೋಡಿದ್ರಲ್ಲ, ಅಧ್ಯಕ್ಷರನ್ನ, ಅವರ ಹೆಂಡತಿಯನ್ನ ರಾತ್ರೋರಾತ್ರಿ ಹೋಗಿ ಕಳ್ಳರ ಹಾಗೆ, ರೌಡಿಗಳ ಹಾಗೆ ಎತ್ಕೊಂಡು ಬಂದ್ರಲ್ಲ, ದೊಡ್ಡ ಸಾಹಸ ಮಾಡಿದೇವೆ ಅನ್ನೋ ಹಾಗೆ ಪ್ರತಿಯೊಂದು ದೇಶವನ್ನು ಹಾಗೆ ಮಾಡ್ತೇವೆ, ಪ್ರತಿಯೊಂದು ದೇಶಕ್ಕೂ ನಾವು ಹೆಡೆಮುರಿ ಕಟ್ತೇವೆ ಅಂತ ದಿನಕ್ಕೊಂದು ಹೇಳಿಕೆ ಕೊಡ್ತಾ, ದಿನಕ್ಕೊಂದು ಅವಾಜ್ ಹಾಕ್ತಾ ಇದ್ದಂತ ಟ್ರಂಪ್ ಕೊನೆಗೂ 6 ಅಡಿಯನ್ನೋ 7 ಅಡಿಯನ್ನೋ 3 ಅಡಿ ಮಾಡಿಕೊಂಡು ಮೋದಿ ಅವರಿಗೆ ಫೋನ್ ಮಾಡಿ ಅಂಗಲಾಚುವ ಪರಿಸ್ಥಿತಿಗೆ ಬಂದು ನಿಂತಿದೆ. ನಾನೇ ಯುದ್ಧ ನಿಲ್ಲಿಸಿದ್ದೇನೆ, ನಾನು ಅಧಿಕಾರಕ್ಕೆ ಬಂದ್ರೆ 3 ದಿನದಲ್ಲಿ ಉಕ್ರೇನ್ ರಷ್ಯಾದ ಯುದ್ಧವನ್ನು ನಿಲ್ಲಿಸ್ತೇನೆ, ನನಗೆ ನೊಬೆಲ್ ಕೊಡಿ ಅಂತ ಮಾನ ಮರ್ಯಾದೆ ಬಿಟ್ಟು ಅಂಗಲಾಚುತ್ತಾ ಇದ್ದಂತ ಆ ದರಿದ್ರ ದೇಶದ್ರೋಹಿ ಟೆರರಿಸ್ಟು ಮುನೀರನ್ನ ಕರೆದು ಊಟ ಹಾಕಿ ಅವನ ಮೂಲಕ ನಾನು ನೊಬೆಲ್ಗೆ ಒಂದು ಪ್ರಾಶಸ್ತ್ಯವನ್ನ, ಪ್ರಾಯೋಜಕತ್ವವನ್ನು, ಅಥವಾ ಅಂದ್ರೆ ಟ್ರಂಪ್ ನೊಬೆಲ್ ಕೊಡಿ ಅಂತ ಅವನ ಮೂಲಕ ಹೇಳಿಸುವಂತ ಕೆಟ್ಟ ಕೆಲಸವನ್ನ, ನೀಚ ಕೆಲಸವನ್ನೆಲ್ಲ ಮಾಡಿದ್ದನ್ನ ಗಮನಿಸಿದ್ದೇವೆ. ಅದರ ಮಧ್ಯೆ ನಾವು ಎಂಥ ಬಲಾಢ್ಯರು ಅಂತ ಕೊಚ್ಕೊಳ್ತಾ ಇದ್ದಂತ ಟ್ರಂಪಿಗೆ ನಿನ್ನೆ ಇರಾನ್ ಸಾರಿ ಉತ್ತರ ಕೊಟ್ಟಿದೆ. F-35, F-18 ಜಗತ್ತಿನಲ್ಲಿ ಈ ನಮ್ಮ ಏರ್ಕ್ರಾಫ್ಟ್ ಅನ್ನ, ಯುದ್ಧ ವಿಮಾನವನ್ನ ಮುಟ್ಟುವವರೇ ಇಲ್ಲ ಅನ್ನುವಂಥ ಆ ಹೂಂಕರಿಕೆ ಇತ್ತಲ್ಲ, ಅದಕ್ಕೆ ಇರಾನು ನಿನ್ನೆ ಅಮೆರಿಕದ 24 ಏರ್ಕ್ರಾಫ್ಟ್ ಅನ್ನ ಹೊಡೆಯುವ ಮೂಲಕ ಸಾರಿ ಉತ್ತರ ಕೊಟ್ಟಿದೆ. ನಿಮ್ಮ ಹಣೆಬರ ಏನು? ಆಪರೇಷನ್ ಸಿಂಧೂರದಲ್ಲಿ ಭಾರತ ಅಮೆರಿಕ ಚೈನಾದ ಮಹಾಮಹಾ ಏನು ಅದ್ಭುತ, ವಿಶ್ವದಲ್ಲೇ ಇಂಥದ್ದೇ ಇಲ್ಲ ಅನ್ನುವಂಥದ್ದೇನಿತ್ತು ಅವೆಲ್ಲವನ್ನ ಹೊಡೆದು ಉಳಿಸಿತ್ತು. ಈಗ ಇರಾನ್ ಆ ಕೆಲಸವನ್ನ ಮಾಡ್ತಾ ಇದೆ, ಅಮೆರಿಕವನ್ನ ಅಟ್ಟಾಡಿಸಿ ಹೊಡೆತಾ ಇದೆ. ಹೋರ್ಮುಜ್ ಅನ್ನ ನಿಮ್ಮ ಹೆಸರು ಇಟ್ಟುಕೊಂಡು ನೀವು ಆಳಲಿಕ್ಕೆ ನೀವು ಯಾವ ದೊಣ್ಣೆ ನಾಯಕ? ಅಲ್ಲಿಂದ ಒಂದು ಹಡಗು ಅಲ್ಲಾಡಲಿಕ್ಕೂ ನಮ್ಮ ಪರ್ಮಿಷನ್ ಬೇಕು. ಪರ್ಮಿಷನ್ ಇಲ್ಲದೆ ಇದ್ದ ಹಡಗನ್ನ ಆ ಪಾಕಿಸ್ತಾನದನ್ನ ವಾಪಸ್ ಕಳಿಸಿತ್ತು, ಮತ್ತೆ ಹೊಡೆದು ಉಳಿಸಿತ್ತು. ಅದರ ದುಸ್ಸಾಹಸವನ್ನ ಗಮನಿಸಿ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದದ್ರ ಮಧ್ಯೆ ಇನ್ನೊಂದು ಅದ್ಭುತವಾದ ಬೆಳವಣಿಗೆ ನಡೆದಿದೆ. ಇದನ್ನ ಬಹುಶಃ ನನಗನಿಸ್ತದೆ, ಈ ವಿಶ್ವದ ಒಟ್ಟು ವಿದ್ಯಮಾನಗಳು ಇವತ್ತು ನಡೀತಾ ಇರುವುದನ್ನ ಗಮನಿಸಿದ್ರೆ, ಈ ದೇಶದ ಒಳಗಿನ ದೇಶದ್ರೋಹಿಗಳಿಗೆ, ಸಂಸತ್ತಿನ ಒಳಗಿನ ದೇಶದ್ರೋಹಿಗಳಿಗೆ, ಮೋದಿಯವರನ್ನ, ಮೋದಿಯ ಆಡಳಿತವನ್ನ, ಜನರಿಗೆ ಅದನ್ನ ಸರಿಯಾದ ಸತ್ಯವನ್ನ ಮುಟ್ಟಬಾರದು ಅನ್ನುವ ರೀತಿಯಲ್ಲಿ ಅದನ್ನ ವಿಕೃತಕ್ಕೆ ತಳ್ಳುವ, ವಿಕೃತವಾಗಿ ಚಿತ್ರಿಸುವ ಮೋದಿಯವರು ಎಲ್ಲವನ್ನೂ ತೆಗೆದುಕೊಂಡೋಗಿ ಟ್ರಂಪ್ ಕಾಲು ಬುಡಕ್ಕೆ ಇಟ್ಬಿಟ್ಟಿದ್ದಾರೆ, ಟ್ರಂಪ್ಗೆ ಭಾರತವನ್ನ ಮಾರ್ಬಿಟ್ಟಿದ್ದಾರೆ ಅಂತ ಘೋಷಿಸ್ತಾ ಇರುವಂತ ರಾಹುಲ್ಗೆ ಇವತ್ತು ಟ್ರಂಪೇ ವಿಶ್ವಕ್ಕೆ ಉತ್ತರ ಕೊಟ್ಟು ಬೆತ್ತಲಾಗಿದ್ದಾರೆ. ಟ್ರಂಪ್ ಗಟ್ಟಿಯೋ ಮೋದಿ ಗಟ್ಟಿಯೋ? ಟ್ರಂಪಿಗೆ ಮೋದಿ ಸರೆಂಡರ್ ಆಗ್ತಾರೋ, ಮೋದಿಗೆ ಟ್ರಂಪ್ ಸರೆಂಡರ್ ಆಗ್ತಾರೋ? ಈ ವಿಷಯಕ್ಕೆ ಇವತ್ತು ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ದಲ್ಲ. ಈ ಎಡಚರು, ಬುದ್ಧಿಜೀವಿಗಳು, ದೇಶದ್ರೋಹಿಗಳು, JNUಗಳು, ಕಾಂಗಿಗಳು, ಇಂಡಿಕೂಟ ಎಲ್ಲವೂ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಿನ್ನೆ ಉತ್ತರ ಸಿಕ್ಕಿದೆ. ಟ್ರಂಪ್ ಈಗ ಮೋದಿಯವರಿಗೆ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನೀವೇ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಸೂಕ್ತ ವ್ಯಕ್ತಿ, ಪ್ಲೀಸ್ ಎಕ್ಸಲೇಷನ್ಗೆ ಮುಂದಾಗಿ ಇರಾನ್ ನೊಟ್ಟಿಗೆ ಮಾತಾಡಿ, ಹೋರ್ಮುಜ್ ಅನ್ನ ಶಾಶ್ವತವಾಗಿ ಓಪನ್ ಮಾಡಿಸ್ಲಿಕ್ಕೆ ಭಾರತದ ಪ್ರಧಾನಿಯಾಗಿ ನಿಮ್ಮಂತ ಇನ್ನೊಬ್ಬ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬ ವ್ಯಕ್ತಿಯಿಂದ ಅದು ಆಗುವುದೂ ಇಲ್ಲ, ನೀವೇ ನಿಂತು ಮಾಡಿಸ್ಬೇಕು ಅಂತ ಹೇಳಿ ಎಲಾನ್ ಮಸ್ಕ್ನ ಜೊತೆ ಟ್ರಂಪ್ ನಿನ್ನೆ ಸುದೀರ್ಘವಾಗಿ ಮಾತಾಡಿ ಮಧ್ಯಸ್ಥಿಕೆ, ಇರಾನ್ ಅನ್ನ ಒಪ್ಪಿಸುವಿಕೆ, ಇದನ್ನ ನೀವೇ ಮಾಡಬೇಕು ಅನ್ನುವಂತ ಅಂಗಲಾಚುವಿಕೆ ಇದೆಯಲ್ಲ, ಬೇಡಿಕೊಳ್ಳುವಿಕೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪಂಚೇಂದ್ರಿಯಗಳು ಸರಿ ಇದ್ರೆ ಇದೆಲ್ಲ ವಿದ್ಯಮಾನಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಂತ ನಾವು ಭಾವಿಸ್ತೇವೆ. ಯುದ್ಧ ನಿಲ್ಲಿಸಿದ್ ಯಾರು? ಭಾರತ ಪಾಕಿಸ್ತಾನದ್ದು. ಈಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಭಾವಿಸ್ತೇನೆ. ಆದರೂ
ಮಂಡೆ ಶುದ್ಧ ಇಲ್ಲದೆ ಇದ್ದವರಿಗೆ, ವ್ಯವಧಾನ ಶುದ್ಧತೆ ಇಲ್ಲದೆ ಇದ್ದವರಿಗೆ, ಇಂದ್ರಿಯ ಶುದ್ಧತೆ ಇಲ್ಲದೆ ಇದ್ದವರಿಗೆ ಇದು ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಜ್ಞಾನವೂ ನಮಗಿದೆ. ಆದರೆ ಇಡೀ ವಿಶ್ವಕ್ಕೆ ಅರ್ಥ ಆಯ್ತು. ಮೋದಿ ಅಂದ್ರೆ ಯಾರು, ಭಾರತ ಅಂದ್ರೆ ಏನು, ಭಾರತದ ಡಿಪ್ಲೊಮೆಸಿ ಅಂದ್ರೆ ಏನು, ಭಾರತದ ಇಡೀ ಜಿಯೋಪೊಲಿಟಿಕಲ್ ಲೆವೆಲ್ನಲ್ಲಿ ಭಾರತದ ಸ್ಥಾನ ಮಾನ ಗೌರವ ಅಂದ್ರೆ ಏನು. ಇದೇ ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆ ಯಾರಿಗೆ ಯಾವ ಲಾಸ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. ಆದರೆ ಭಾರತ ಇಡೀ ಪಾಶ್ಚಾತ್ಯ ದೇಶಗಳನ್ನ ಎದುರಾಕೊಂಡು ರಷ್ಯಾದಿಂದ ತೈಲವನ್ನ ಅದ್ಭುತವಾಗಿ ತರಿಸ್ಕೊಂಡು ಲಾಭ ಮಾಡಿಕೊಂಡಿತು. ಅದರ ಜೊತೆಗೆ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಪಾಶ್ಚಾತ್ಯ ದೇಶಗಳನ್ನ ಎದುರಿಸಿ ಕೂಡ ಇವತ್ತು ಇಡೀ ವಿಶ್ವವೇ, ಇಡೀ ಪಾಶ್ಚಾತ್ಯ ರಾಷ್ಟ್ರಗಳು ಮೋದಿಯವರೇ ಯುದ್ಧವನ್ನು ನಿಲ್ಲಿಸಿ, ಮೋದಿಯವರೇ ಎಕ್ಸಲೇಷನ್ ಮಾಡಿ, ಮೋದಿಯವರೇ ಹೋರ್ಮೋಸ್ ಅನ್ನು ಓಪನ್ ಮಾಡಿಕೊಡಿ, ನೀವು ಮಾತ್ರ ಸಾಧ್ಯ ಇದನ್ನು ಮಾಡಲಿಕ್ಕೆ. ಬಹಿರಂಗ ಸತ್ಯ. ಈಗ ಏನಂತೀರಿ ರಾಹುಲ್ ಗಾಂಧಿ ಅವರೇ, ಈಗ ಏನಂತೀರಿ ಎಡಚರೆ ಬುದ್ಧಿಜೀವಿಗಳೇ, JNU ಸಂತತಿಗಳೇ? ಇಂಥ ಪರಿಸ್ಥಿತಿ ಅಷ್ಟೇ ಅಲ್ಲ, ಹೇಗೂ ಇಸ್ರೇಲು ನಮಗೆ ಪರಮಾಪ್ತ ದೇಶ ಮಾತೇ ಇಲ್ಲ. ಇರಾನು ಮೇಲಿಂದ ಮೇಲೆ ಹೇಳ್ತಾ ಇದೆ, ಏನು ಭಾರತಕ್ಕೆ ಮಾತ್ರ ಹೋರ್ಮುಜ್ ಅನ್ನ ನಾವು ಓಪನ್ ಮಾಡ್ತೇವೆ, ಭಾರತ ಮಾತ್ರ ನಮ್ಮ ವಿಶ್ವಾಸಾರ್ಹ ದೇಶ, ಭಾರತವನ್ನ ಮಾತ್ರ ನಾವು ನಂಬ್ತೇವೆ. ಇಡೀ ಅವರ ಭಾರತದಕ್ಕ ಅವರಿಗೆ ಈ ಮೆಡಿಸಿನ್ನು ಮತ್ತೆ ಆಹಾರ ಪದಾರ್ಥಗಳು ಇನ್ನೊಂದು ಮಗದೊಂದು ಎಲ್ಲವನ್ನ ಕಳಿಸಿಕೊಟ್ಟಾಗ ಅಲ್ಲಿಯ ಆರ್ಮಿ ಆಫೀಸರ್ಸು, ಅಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು, ಅದರ ಜೊತೆಗೆ ಇರಾನು ಒಂದು ಕ್ಷಿಪಣಿಯ ಮೇಲೆ ಭಾರತಕ್ಕೆ ಥ್ಯಾಂಕ್ಸ್ ಅಂತ ಹಾಕಿ ಉಡಾಯಿಸಿತು. ಇಡೀ ಇರಾನು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿತು. 57 ರಾಷ್ಟ್ರ ವಿಶ್ವದಲ್ಲಿ ಮುಸ್ಲಿಂ ರಾಷ್ಟ್ರ ಇದೆ, ಆದರೆ ಯಾವ ರಾಷ್ಟ್ರವೂ ಯಾವುದೇ ಸಹಕಾರವನ್ನ ಇವತ್ತಿನ ಆತ್ಯಂತ ಸ್ಥಿತಿಯಲ್ಲೂ ಮಾಡಿಲ್ಲ. ಭಾರತ ಮಾಡಿತು. ಭಾರತದ ಈ ಸ್ನೇಹಶೀಲತೆಯೇ ಇವತ್ತು ಇಡೀ ವಿಶ್ವದ ರಾಷ್ಟ್ರಗಳು ಯುದ್ಧ ಸನ್ನಹದ ಸಂದರ್ಭದಲ್ಲಿ, ಜಗತ್ತು ಹೊತ್ತಿ ಉರಿತಾ ಇರುವಂತ ಸಂದರ್ಭದಲ್ಲೂ ಭಾರತದ ಸ್ನೇಹವನ್ನ, ವಿಶ್ವಾಸವನ್ನ, ನಾಯಕತ್ವವನ್ನ ಬಯಸ್ತಾ ಇದೆ. ಪ್ರತಿ ಒಂದು ಮಾತಲ್ಲೂ ಜಗತ್ತಿನ ತೈಲಾಘಾತವನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಿದ್ರೆ ಮೋದಿಯವರೇ ನಿಮ್ಮಿಂದ ಮಾತ್ರ. ಇದು ಟ್ರಂಪ್ ಹೇಳಿದ್ದು. ಯುದ್ಧವನ್ನ ನಿಲ್ಲಿಸಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಹೋರ್ಮೋಸ್ ಅನ್ನ ಶಾಶ್ವತವಾಗಿ ಓಪನ್ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದು ನಿಮ್ಮಿಂದ ಮಾತ್ರ. ಇರಾನು ಭಾರತದ ಮಾತನ್ನ ಮಾತ್ರ ಗೌರವದಿಂದ ಸ್ವೀಕರಿಸ್ತಾ ಇದೆ. ಅವರ ಸ್ವಕೀಯ ಮತ್ತು ಅವರ ಸ್ವಧರ್ಮೀಯ ರಾಷ್ಟ್ರಗಳ ಯಾವ ನಾಯಕನ ಮಾತನ್ನು ಕೇಳ್ತಾ ಇಲ್ಲ. ಪಾಕಿಸ್ತಾನದ ಹಡಗನ್ನೇ ಹೊಡೆದೊಳಿಸಿದೆ. ರಷ್ಯಾ ಆಯಿಲ್ ಅನ್ನ ಭಾರತಕ್ಕೆ ಆಯಿಲು ಮತ್ತು ಏನು ಗ್ಯಾಸು 40% ಅನ್ನು ಹೆಚ್ಚಿಸಿದೆ. ಎಂಥ ಡಿಪ್ಲೊಮಸಿ ಇದು, ಎಂಥ ಒಂದು ನಮ್ಮ ಜಿಯೋಪೊಲಿಟಿಕಲ್ ವಿಜಯ ಇದು. ಭಾರತ ಅಂದ್ರೆ ಭಾರತದ ಒಳಗಿನ ಈ ನಕರಾಗಳಿಗೆ, ಕಚಡಗಳಿಗೆ ಮೋದಿ ಮತ್ತು ಮೋದಿ ಆಡಳಿತದ ಬೆಲೆಯೇ ಗೊತ್ತಿಲ್ಲ, ಅದರ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡ್ತವೆ. ಒಂದು ಸಣ್ಣ ವಿಡಿಯೋ ತುಣುಕನ್ನು ಬೇಕಾದ್ರೆ ತೋರಿಸ್ತೇವೆ, ಕರ್ನಾಟಕದಲ್ಲಿ ಏನಾಯ್ತು ಅಂತ. ಇದೇ ಮುನಿಯಪ್ಪ ಅಲ್ಲಿ 50ಕ್ಕೂ 300ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನ ಬೆಳಗ್ಗೆ ಮನೆ, ಊಟ, ತಿಂಡಿ, ಮಕ್ಕಳು ಅನ್ನೋದನ್ನೇ ಆ ಹೆಣ್ಣು ಮಕ್ಕಳ ಆಫೀಸರ್ಸ್ ಹೋಗಿ ಅಲ್ಲಿ ಹಿಡಿದ್ರೆ ಮಾನ ಮರ್ಯಾದೆ ಇಲ್ದೇನೆ ಬಿಡ್ರಿ ಅದನ್ನ. ಆ ಸಿಲಿಂಡರ್ ಅನ್ನ ಕಳ್ಳ ಸಾಗಣೆ ಅಲ್ಲಿ ಕದ್ದು ಇಟ್ಟವನನ್ನ ಬಿಟ್ಟಾಕ್ರಿ ಅಂತ ಒಬ್ಬ ಸಚಿವ ಉತ್ತರ ಕೊಡ್ತಾರೆ. ಅದು ಮಾಧ್ಯಮದಲ್ಲಿ ಲೈವ್ ಆಗಿ ಬಿತ್ತರಗೊಳ್ತದೆ. ಇವರ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ತೈಲ ಇಲ್ಲಂತೆ, ಗ್ಯಾಸ್ ಇಲ್ಲಂತೆ, ಮೋದಿಯನ್ನ ಬೈತಾರೆ, ಮೋದಿಯನ್ನ ಹಣಿಲಿಕ್ಕೆ ಕೊಟ್ಟಿದ್ದಾರೆ ನನ್ನ ಮಕ್ಕಳು. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಅಲ್ಲಿ 1000 ಗಟ್ಟಲೆ ಸಿಲಿಂಡರ್ಗಳನ್ನ ಕದ್ದಿಟ್ಕೊಳ್ತಾನೆ ಕಾಂಗ್ರೆಸ್ ಮುಖಂಡ. ಅಸ್ಸಾಂನಲ್ಲಿ ನೋಡಿದ್ರೆ ಅದೇ ಕತೆ, ವೆಸ್ಟ್ ಬೆಂಗಾಲ್ದಲ್ಲಿ ಅದೇ ಕತೆ. ಈ ಕಾಂಗ್ರೆಸ್ಸಿಗರೇ ಸಿಲಿಂಡರ್ಗಳನ್ನ ಕದ್ದು ದುಡ್ಡಿಗೆ ಮಾರಾಟ ಮಾಡುವ ಕಾಳಸಂತೆಯ ಕಳ್ಳಕೋರರು. ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ. ಮೋದಿಯ ವರ್ಚಸ್ಸು ಇವತ್ತು ವಿಶ್ವದ ಆದ್ಯಂತ ಪಸರಿಸ್ತಾ ಇದೆ. ಇಡೀ ವಿಶ್ವವೇ ಪ್ರಕ್ಷುಬ್ಧಗೊಂಡ್ರು ಕೂಡ ಮೋದಿ ಅವರ ಸಂಧಾನಕ್ಕೆ ಇಡೀ ವಿಶ್ವದ ನಾಯಕರು ಇವತ್ತು ಅಂಗಲಾಚುತ್ತಾ ಇದ್ದಾರೆ. ಸ್ವತಃ ಟ್ರಂಪ್ ಇಟ್ಕೊಂಡು ಆಡ್ತಾ ಇದ್ರಲ್ಲ ಈ ರಾಹುಲ್ ಗಾಂಧಿ ತಂಡ. ಡೆಡ್ ಎಕಾನಮಿ. ಟ್ರಂಪ್ ಹೇಳ್ದಂಗೆ ಮೋದಿ ಕೇಳ್ತಾರೆ, ನರೇಂದರ್ ಸರೆಂಡರ್. ಕಳ್ಳನ ಮಕ್ಕಳು. ಹೊಟ್ಟೆಗೆ ಏನ್ ತಿಂತೀರಿ ಅಂತ ಕೇಳ್ತದೆ ಈ ದೇಶ. ಇನ್ನೊಂದು ಸ್ವಲ್ಪ ಇದೇ ತರ ನೀವು ವರ್ತಿಸಿದರೆ ಮೆಂಟಲ್ ಗಿರಿಯಲ್ಲಿ ಮತಿಭ್ರಷ್ಟರತೆಯಿಂದ ಕಣ್ಣಿಗೆ ಕಾಣುವ ಸತ್ಯವನ್ನ ಸುಳ್ಳು ಮಾಡ್ಲಿಕ್ಕೆ ವರ್ತಮಾನದಲ್ಲಿ ಹೊರಟಿದ್ರಿ ಇಂಥ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಮೋದಿಯ ಮೌನ, ಮೋದಿಯ ತಾಳ್ಮೆ, ಮೋದಿಯ ಸಹನೆ,
ಮೋದಿಯ ದೂರದರ್ಶಿತ್ವ ನಿಮ್ಮ ಇಡೀ ಕುಲವನ್ನೇ ಸುಡ್ತದೆ. ಅದರ ಲಕ್ಷಣಗಳೆಲ್ಲವೂ ಕಾಣ್ತಾ ಇದೆ. ಹಾಗಾಗಿ ಈ ದೇಶದ ಪ್ರಧಾನಿಯಾಗಲಿ, ಈ ದೇಶದ ಆಡಳಿತವಾಗಲಿ, ವಿರೋಧ ಪಕ್ಷದ ಈ ದೇಶದ್ರೋಹಿತನದ ನಕರಾಗಿರಿಗೆ, ಸುಳ್ಳುಬಾಜಿಗೆ ಉತ್ತರ ಕೊಡಬೇಕಾಗಿಲ್ಲ. ಅದಕ್ಕೆ ವಿಶ್ವವೇ ಉತ್ತರ ಕೊಡ್ತದೆ. ವಿಶ್ವಗುರು ಅಂತ ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ವ್ಯಂಗ್ಯ ಮಾಡ್ತಾ ಇದ್ರಲ್ಲ, ಈಗ ಮಾತಾಡಿ. ವಿಶ್ವವೇ ಮೋದಿಯವರ ಕಾಲ್ಬುಡಕ್ಕೆ ಬಂದಿದೆಯಲ್ಲ, ಈಗ ಮಾತಾಡಿ. ಇದು ಭಾರತದ ತಾಕತ್ತು, ಇದು ಮೋದಿಯ ತಾಕತ್ತು. ಪ್ರತಿ ಒಂದಕ್ಕೂ ಇವತ್ತು ಉತ್ತರ ಸಿಗ್ತಾ ಇದೆ. ನೀವು ಹೇಳಿದ ಸುಳ್ಳಿನ ಪ್ರತಿ ಒಂದಕ್ಕೂ ಟ್ರಂಪಿನ ಬಾಯಿಂದಲೇ ಕಕ್ಕಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿದ್ರು. ಇವತ್ತಿನ ಸ್ಥಿತಿಯಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಇಂಥ ಯುದ್ಧೋನ್ಮಾದದ ಸ್ಥಿತಿ, ಯುದ್ಧದ ಸ್ಥಿತಿಯಲ್ಲಿ ಭಾರತದ ಒಂದು ದೈನಿಕವಾದ ಬದುಕು, ಭಾರತೀಯರ ಬದುಕು ನಾಯಿ ಪಾಡಾಗ್ತಾ ಇತ್ತು. ಆದರೆ ಭಾರತ ಎಲ್ಲಿಯೂ ವಿಚಲಿತಗೊಳ್ಳಿಲ್ಲ. ಭಾರತ ಎಲ್ಲಿಯೂ ಯಾವ ತೊಂದರೆಗೂ ಒಳಗಾಗಿಲ್ಲ. ಗ್ಯಾಸಿನ ಪ್ರಶ್ನೆ ಬಂದ್ರೆ ನಾವೇ 60% ನಾವೇ ಗ್ಯಾಸನ್ನ ಉತ್ಪನ್ನ ಮಾಡಿಕೊಳ್ಳುವ ಮಟ್ಟಕ್ಕೆ ಆತ್ಮನಿರ್ಭರ ಭಾರತವನ್ನ ಕಟ್ಟಿದ್ರು ಮೋದಿ. ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ, ಸಾರ್ಥಕ ಅಂತ ಅನಿಸ್ತಾ ಇದೆ. ಇಂಥ ಪ್ರಕ್ಷುಬ್ಧ ಸ್ಥಿತಿಯಲ್ಲೂ ಕೂಡ ಭಾರತದ ಆ ಒಂದು ಸ್ಥಾನ, ಮಾನ, ಗೌರವ, ಆ ಡಿಪ್ಲೊಮಸಿ, ಆ ವಿದೇಶ ನೀತಿ, ಇದೇ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣ ಫೇಲಿಯರ್ ಅಂತ. ಯಾವ ಬಾಯಲ್ಲಿ ಹೇಳಿದ್ರಿ? ಈಗ ನೋಡಿ, ಇದನ್ನ ಫೇಲ್ಯೂರ್ ಅಂತ ಕರಿತಿರೋ ಅಥವಾ ಇಡೀ ವಿಶ್ವದಲ್ಲೇ ಯಾವ ದೇಶದ ಪ್ರಧಾನಿಯೂ, ಯಾವ ದೇಶದ ಆಡಳಿತವೂ ಸಾಧಿಸಲಾರದ ಒಂದು ವಿಶ್ವದ ನಾಯಕತ್ವವನ್ನ ಕೂತಲ್ಲಿ ಸಾಧಿಸಿದಂತ ಒಂದು ಭಾರತದ ಪ್ರಧಾನಿ ವಿಶ್ವದ ಹೆಮ್ಮೆ, ವಿಶ್ವದ ಹೆಮ್ಮೆ. ನಮಸ್ತೆ.